ತಮಗೆಲ್ಲರಿಗೂ ಸುಖಮಯ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆದರ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶಾಂತಿಯಿಂದ ಕೂತ್ಕೊಳ್ಳಿ, ಯಾವ ವಿಚಾರ ಚಿಂತೆ ಇಲ್ಲ. ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಮ್ಮ ನಾನು ಎಂಬ ಅಸ್ತಿತ್ವ ಅರಿವು ಎಲ್ಲಿಂದ ಎಲ್ಲಿದೆ ನೋಡಿ. ನಾನು ಎಂಬ ಅಸ್ತಿತ್ವ ಅರಿವು ನೋಡಿ. ನಿಮಗೆ ಎಲ್ಲೆಲ್ಲಿ ಶರೀರದಲ್ಲಿ ನಾನು ಎಂಬ ಅನುಭವ ಆಗ್ತಾ ಇದೆ, ಅಲ್ಲಲ್ಲಿ ಮನಸ್ಸಿಡಿ, ಅದೇ ಆತ್ಮ. ಹೊರಗಡೆ ಕಾಣುವುದು ಶರೀರ, ಶರೀರದ ಒಳಗಡೆ ಅನುಭವ ಆಗುವುದು ಆತ್ಮ. ಇಲ್ಲಿ ಆತ್ಮ ಮತ್ತು ಶರೀರ ಎರಡೇ ವಸ್ತುಗಳಿವೆ. ಒಂದು ಕಣ್ಣಿಗೆ ಕಾಣುವ ರಕ್ತ ಮೂಳೆ ಮಾಂಸದ ಶರೀರ, ಒಂದು ಅದರ ಒಳಗಿನ ನಾನು ಎಂಬ ಅರಿವು, ವೇದನೆ, ಸಂವೇದನೆ, ಮಿಡಿತ, ನಾಡಿ, ನಾನು ಎಂಬ ಫೀಲಿಂಗು, ಸಂವೇದನೆ, ಆತ್ಮ ಪ್ರದೇಶಗಳ ಸಂವೇದನೆ. ನಿಮ್ಮ ಮನಸ್ಸನ್ನು ಬೇಗ ಸ್ಕ್ಯಾನ್ ಮಾಡಿಸಿ, ಪಾದದಿಂದ ನೆತ್ತಿವರೆಗೆ ಬೇಗ ಮನಸ್ಸಿನ ಮೂಲಕ ಸ್ಕ್ಯಾನ್ ಮಾಡಿ. ಪಾದದಿಂದ ನೆತ್ತಿಯಿಂದ ಪಾದದವರೆಗೆ. ಜಡ ಶರೀರದಲ್ಲಿ ನಮ್ಮ ಆತ್ಮನ ಅಸ್ತಿತ್ವದ ಉದ್ದ, ಅಗಲ, ದಪ್ಪ ಅನುಭವ ಮಾಡಿ. ನಮ್ಮ ಅಸ್ತಿತ್ವ ಎಲ್ಲಿದೆ ನೋಡಿ. ಜಡ ಶರೀರದಲ್ಲಿ ಉಗುರು ಮತ್ತು ಕೂದಲುಗಳನ್ನು ಬಿಟ್ಟು ಶಾಂತಿ ಆನಂದ ಅನುಭವ ಮಾಡಿ. ನಿಮ್ಮ ನೆತ್ತಿಯ ಮಧ್ಯಭಾಗದಲ್ಲಿ ಮನಸ್ಸಿಡಿ. ನಿಮ್ಮ ನೆತ್ತಿಯ ಮಧ್ಯಭಾಗ ನಾನು ಎಂಬ ಸಂವೇದನೆ ಅನುಭವ ಮಾಡಿ. ಕೇವಲ ನೆತ್ತಿಯ ಮಧ್ಯಭಾಗದಲ್ಲಿ ಮಾತ್ರ ಬ್ರಹ್ಮರಂಧ್ರ ಸೂಕ್ಷ್ಮವಾದ ರಂಧ್ರವಿದೆ. ಇಲ್ಲಿಂದ ಅರಹಂತ ಪರಮೇಷ್ಠಿಗಳು
ಉಸಿರಾಡುತ್ತಾರೆ. ನೆತ್ತಿಯ ಮಧ್ಯಭಾಗದಲ್ಲಿ ವಿಶೇಷವಾದ ಬಡಿತ ಮಿಡಿತ. ನಿಮ್ಮ ಕೈಯ 2-3 ಬೆರಳುಗಳನ್ನು ನೆತ್ತಿಯ ಮಧ್ಯದಲ್ಲಿಟ್ಟು ಬೆರಳಿನ ತುದಿಗಳನ್ನು ಶಾಂತಿ ಶಾಂತಿ ಅನುಭವ ಮಾಡಿ. ನಾನು ಸಿದ್ಧ ಜಾತಿಯ ಪರಮಾತ್ಮ, ಶುದ್ಧಾತ್ಮ. ನಾನು ನನ್ನ ಸ್ವರೂಪವನ್ನು ಮರೆತು ಸಂಸಾರದಲ್ಲಿ ಬಂದು ಹುಟ್ಟಿದ್ದೇನೆ. ಮನಸ್ಸಿನಲ್ಲಿ, ಕಣ್ಣುಗಳಲ್ಲಿ ಜಡ ಶರೀರದ ಯಾವುದೇ ಅಂಗದ ಆಕಾರ ಬಣ್ಣವನ್ನು ತರಬೇಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹುಬ್ಬುಗಳ ಮಧ್ಯ 5 ಬೆರಳುಗಳನ್ನಿಟ್ಟು ವಿಶೇಷವಾದ ನಾನು ಎಂಬ ಅಸ್ತಿತ್ವ ಮಿಡಿತ ಸಂವೇದನೆ ಅನುಭವ ಮಾಡಿ. ಹುಬ್ಬುಗಳ ಮಧ್ಯದಲ್ಲಿ 5-3 ಬೆರಳುಗಳನ್ನು ಕೂಡಿಸಿ ಅಥವಾ 1 ಬೆರಳನ್ನಿಟ್ಟು ಆನಂದ 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 ಅನುಭವ ಮಾಡಿ. ಈ ಸಂಸಾರದ ಕೆಲಸಗಳು ನನ್ನದಲ್ಲ. ನನ್ನ ಕೆಲಸ ನನ್ನ ಆತ್ಮ ಧ್ಯಾನ ಮಾಡುವುದೊಂದೇ ನನ್ನ ಕೆಲಸ. ಈ ಮನುಷ್ಯ ಜನ್ಮ ತನ್ನಾತ್ಮನ ಧ್ಯಾನ ಮಾಡುವುದಕ್ಕೆ ಸಿಕ್ಕಿದೆ. ಮುಕ್ತಿಗೆ ಹೋಗಲು ಮನುಷ್ಯ ಭವ ಸಿಕ್ಕಿದೆ. ಯಾಕಂದರೆ ಮನುಷ್ಯ ಭವದಿಂದ ಮಾತ್ರ ಮುಕ್ತಿ. ದೇವತೆಗಳಿಗೂ ಮುಕ್ತಿ ಇಲ್ಲ. ಅವರು ಸಂಸಾರದ ಒಂದು ಭಾಗ ಸ್ವರ್ಗದಲ್ಲಿ ಇದ್ದಾರೆ. ದೇವತೆಗಳು ಕೂಡ ಮನುಷ್ಯರಾಗಿ ಹುಟ್ಟಿ ನಂತರ ಅವರಿಗೆ ಮುಕ್ತಿಯಾಗತ್ತೆ. ಪಶು ಪಕ್ಷಿ ಕ್ರಿಮಿಕೀಟಗಳಿಗೆ ಮೋಕ್ಷವಿಲ್ಲ. ನಾರಕಿಗಳಿಗೆ ಮೋಕ್ಷವಿಲ್ಲ. ಕೇವಲ ಮನುಷ್ಯ ಅವಸ್ಥೆಯಿಂದ ಮುಕ್ತಿ. ಸರ್ವತ್ಯಾಗ ಮಾಡಿ ಮುನಿಯಾಗಿ ವಸ್ತ್ರವನ್ನು ತ್ಯಾಗ ಮಾಡಿ ಕೊನೆಗೆ ದೇಹವನ್ನು ಕೂಡ ತ್ಯಾಗ ಮಾಡಿ ಮುಕ್ತಿಗೆ ಹೋಗಬೇಕಾಗ್ತದೆ. ಮುಕ್ತಿಗೆ ಹೋಗುವ ವಿಧಾನ ಇದೆ, ಬೇರೆ ವಿಧಾನ ಇಲ್ಲ. ವಿಶೇಷವಾದ ಬಡಿತ ಮಿಡಿತ ಸಂವೇದನ ಅನುಭವ ಮಾಡಿ ಹುಬ್ಬುಗಳ ಮಧ್ಯೆ. ಇದು ವಿಂಧ್ಯ ಕಮಲ. ಅಮೃತಾಶೀತಿ ಗ್ರಂಥದಲ್ಲಿ ಆಚಾರ್ಯ ಯೋಗಿಂದು ದೇವ ಮುನಿ ಮಹಾರಾಜರು ಹೇಳ್ತಾರೆ, ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸಿಡುವುದರಿಂದ ಬೇಗ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ, ಆತ್ಮ ಸಮಾಧಿ, ನಿರ್ವಿಕಲ್ಪ ಅನುಭೂತಿ ಬೇಗನೆ ಪ್ರಕಟವಾಗುತ್ತದೆ. ಧ್ಯಾನ ಸಿದ್ಧಿಯಾಗುತ್ತದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಹುಬ್ಬುಗಳ ಮಧ್ಯದಲ್ಲಿ ನಿಮ್ಮ ಕೈ ಬೆರಳಿನ ತುದಿಗಳಲ್ಲಿ
ಧ್ಯಾನ ಧ್ಯಾನವೆಂದು ಹೇಳುವರೆಲ್ಲರೂ ಅರಿಯರು ಯಾರು ಧ್ಯಾನವನು. ಸ್ವಸಂವೇದನ ಅನುಭವಿಸದೆ ಆಗುವುದು ಹೇಗೆ ಆತ್ಮಧ್ಯಾನವು. ಶಾಂತಿ ಶಾಂತಿ ಅನುಭವ ಮಾಡಿ. ಆತ್ಮನ ಧ್ಯಾನ ಮಾಡುವುದೇ ಧರ್ಮ. ಅದೇ ನಮ್ಮ ಕರ್ತವ್ಯ. ತನ್ನನ್ನು ತಾನು ಅರಿಯುವುದೇ ಧರ್ಮ. ತನ್ನ ಪರಮಾತ್ಮ ಸ್ವರೂಪ ಪ್ರಕಟ ಮಾಡಿಕೊಳ್ಳುವುದೇ ಗುರು. ತನ್ನ ಆತ್ಮನ ಜ್ಞಾನ ಪಡೆಯುವುದೇ ಶಾಸ್ತ್ರ. ಆತ್ಮನಿಂದ ಪರಮಾತ್ಮನಾಗುವುದೇ ದೇವರು. ತನ್ನ ಸಮಾಧಿಯಲ್ಲಿರುವುದೇ ಧರ್ಮ. ಇದೇ ವಸ್ತು ಪ್ರಕೃತಿಯ ನಿಯಮ ಸ್ವರೂಪ. ಶಾಂತಿ ಶಾಂತಿ. ಯಾವ ವಿಚಾರ ಚಿಂತೆ ಇಲ್ಲ. ಕಂಠಕಮಲ ನಿಮ್ಮ ಕೈಗಳ ಬೆರಳಿನಿಂದ ಕಂಠಕಮಲವನ್ನು ಸ್ಪರ್ಶ ಮಾಡಿ ಕಂಠಕಮಲದ ಮೇಲೆ ಮನಸ್ಸಿಡಿ. ಕಂಠಕಮಲದಲ್ಲಿ ವಿಶೇಷ ಬಡಿತ ಮಿಡಿತ ಸಂವೇದನೆ ಅನುಭವ ಆಗ್ತಾ ಇದೆ. ನಾನು ಎಂಬ ಅಸ್ತಿತ್ವ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮಗಲ್ಲಿ ಮನಸ್ಸು ಏಕಾಗ್ರವಾಗದಿದ್ದರೆ ಅಲ್ಲಿಯ ಬಡಿತ ಮಿಡಿತ ನಾಡಿ ಸಂವೇದನವನ್ನು ಎಣಿಕೆ ಮಾಡಿ. ಆ ನಾಡಿ ಸಂವೇದನವೇ ಆತ್ಮ. ನಾಡಿ ಆತ್ಮ ಅಲ್ಲ. ಚರ್ಮ ಮಾಂಸದಿಂದ ಮಾಡಿರುವ ನಾಡಿ ಅಥವಾ ರಕ್ತದ ಒತ್ತಡ ಓಡಾಟ ಅದು ನಾಡಿ, ಜಡನಾಡಿ. ಅದು ನಾನಲ್ಲ, ನನ್ನದಲ್ಲ. ನಾನು ಅದರಲ್ಲಿ ಸಂವೇದನ ಮಾತ್ರ, ಅನುಭವ ಮಾತ್ರ, ಫೀಲಿಂಗ್ ಮಾತ್ರ. ಏನೊಂದು ಆತ್ಮ ಪ್ರದೇಶಗಳಿವೆ. ಆ ನಾನೆಂಬ ಅಸ್ತಿತ್ವ ಫೀಲಿಂಗ್ ಮಾತ್ರ ನಾನು. ಅದು ಚೈತನ್ಯ ನಾಡಿ, ಅದು ಜೀವನಾಡಿ. ಡಾಕ್ಟರ್ ಕೂಡ ಇದೇ ನಾಡಿಯನ್ನು ಹಿಡಿದು ವ್ಯಕ್ತಿ ಜೀವಂತನಾಗಿದ್ದಾನೋ ಅಥವಾ ಮರಣ ಹೊಂದಿದ್ದಾನೋ ಅದನ್ನು ಹೇಳ್ತಾರೆ. ಶಾಂತಿ ಶಾಂತಿ ಅನುಭವ ಮಾಡಿ. ಕೊನೆಯವರೆಗೆ ಕಣ್ಣನ್ನು ತೆಗಿಬಾರ್ದು. ಆನಂದ ಆನಂದ ಅನುಭವ ಮಾಡಿ.
ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಹೇಳ್ತಾರೆ, ರೋಗ ಮುಪ್ಪು ಬರುವ ಮೊದಲೇ, ರೋಗ ಮುಪ್ಪು ಬರುವ ಮೊದಲೇ ನಿಜ ಹಿತ ಮಾಡಿಕೊಳ್ಳಿ ತಟ್ಟನೆ, ನಿಜ ಹಿತ ಮಾಡಿಕೊಳ್ಳಿ ತಟ್ಟನೆ. ರೋಗ ಮುಪ್ಪು ಸಾವು ಬರುವ ಮೊದಲೇ ನಮ್ಮ ಆತ್ಮನ ನಿರ್ವಿಕಲ್ಪ ಅನುಭೂತಿ ಮಾಡಿ ಇಟ್ಕೊಂಡು ಬಿಡಬೇಕು. ಅದೇ ಆತ್ಮಹಿತ, ನಿಜ ಹಿತ. ನಮ್ಮ ಹಿತ ನಮ್ಮ ಆತ್ಮನಲ್ಲಿದೆ, ಸಂಸಾರದ ಕಾರ್ಯಗಳಲ್ಲಿಲ್ಲ. ಹಣ ಸಂಪತ್ತಿ ಅಧಿಕಾರ ಕೀರ್ತಿ ಯಶಸ್ಸಿನಲ್ಲಿಲ್ಲ. ಹೆಂಡರು ಮಕ್ಕಳು ಗಂಡನಲ್ಲಿಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ. ಹೃದಯದ ಮಧ್ಯದಲ್ಲಿ 5 ಬೆರಳುಗಳನ್ನಿಟ್ಟು ಹೃದಯದ ಮಧ್ಯದಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಅನುಭವ ಮಾಡಿ. ಹೃದಯದ ಮಧ್ಯಭಾಗದಲ್ಲಿ ನೋಡಿ, ಅಲ್ಲಿ ಎಣಿಕೆ ಮಾಡಿ. ನಿಮ್ಮ ಬಡಿತ ಮಿಡಿತಗಳ ಎಣಿಕೆ ಮಾಡಿ. ಚೈತನ್ಯ ನಾಡಿ ಅನುಭವ ಮಾಡಿ. ಚೈತನ್ಯ ನಾಡಿ ಆನಂತರ ಎಣಿಕೆ ಮಾಡುವುದನ್ನು ಬಿಟ್ಟು ಸಂವೇದನೆ ಮಾತ್ರ ಮಾಡಿ. ನೋಡಿ, ವಿಶೇಷವಾದ ಬಡಿತ ಮಿಡಿತ, ಹೆಚ್ಚಿನ ಪ್ರಮಾಣದಲ್ಲಿ ಬಡಿತ ಮಿಡಿತ ಆಗ್ತಾ ಇದೆ ಹೃದಯದ ಮಧ್ಯಭಾಗದಲ್ಲಿ. ಶಾಂತಿ ಶಾಂತಿ. ನೆಮ್ಮದಿ ಅನುಭವ ಮಾಡಿ. ಮುಕ್ತಿಗೆ ಹೋಗುವವರೆಗೆ ಶರೀರದಿಂದ ರಹಿತ, ಕರ್ಮಗಳಿಂದ ರಹಿತ, ಪುಣ್ಯ ಪಾಪಗಳಿಂದ ರಹಿತ, ನಿಷ್ಕರ್ಮ ಮತ್ತು ಪರಮಾನಂದ ಪ್ರಾಪ್ತಿಯಾಗುವವರೆಗೆ, ಶರೀರವನ್ನು ಬಿಟ್ಟು ಮುಕ್ತಿಗೆ ಹೋಗುವವರೆಗೆ, ಲೋಕದ ತುತ್ತ ತುದಿಯ ಮೇಲೆ ಮುಕ್ತಿಗೆ ಹೋಗುವವರೆಗೆ ಇದೇ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡ್ತಾ ಇರಬೇಕು. ಅನಂತ ಕಾಲದಿಂದ ನೀವು ಪುಣ್ಯ ಪಾಪ ಕರ್ಮಗಳನ್ನು ಕಟ್ಟಿಕೊಂಡು ಬಂದಿದ್ದೇವೆ. ಅವುಗಳನ್ನೆಲ್ಲ ನಾಶ ಮಾಡಲು ಬಹಳ ಸಮಯ ಬೇಕು. ಅನಂತ ಕಾಲದ ಪಾಪವನ್ನು ಪುಣ್ಯವನ್ನು ತೊಳೆಯಲು ಆ ಎರಡೂ ಕರ್ಮಗಳ ಅಶುದ್ಧ ಕರ್ಮಗಳು, ಅವುಗಳನ್ನು ತೊಳೆಯಲು ಕಡಿಮೆ ಅಂದರೆ ಈ ಕಲಿಯುಗದಲ್ಲಿ 3 ಜನ್ಮಗಳು ಬೇಕೇ ಬೇಕು. ಅಧಿಕವೆಂದರೆ 8 ಜನ್ಮಗಳು ಬೇಕೇ ಬೇಕು. ನಾವು ಅನಾದಿ ಕಾಲದಿಂದ ಅಂತರ್ಮುಖ ಅಭ್ಯಾಸ ಮಾಡಿಲ್ಲ, ಬರೀ ಮಾತ್ರ ಬಹಿರ್ಮುಖ ಅಭ್ಯಾಸ ಮಾಡಿದ್ದೇವೆ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಈ ಹೃದಯದ ಮಧ್ಯದಲ್ಲಿ ಮನಸ್ಸಿಡುವುದರಿಂದ ಅಲ್ಲಿ 2 ವಿಶೇಷವಾದ ಅಪಧಮನಿ ಮತ್ತು ಅಭಿಧಮನಿ ಎಂಬ 2 ರಕ್ತನಾಳಗಳಿವೆ. ಆ ರಕ್ತನಾಳಗಳು ಸ್ಟಾಪ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ನಳಗಳ ಮೇಲೆ, ಆ ರಕ್ತದ ನಳಗಳ ಮೇಲೆ ಅಲ್ಲಿ ಸಂವೇದನೆ ಆಗ್ತಾ ಇದೆ ನೋಡಿ ನಿಮಗೆ. ಈ ರೀತಿಯಲ್ಲಿ ಮನಸ್ಸಿಡುವುದರಿಂದ ರಕ್ತನಾಳದಲ್ಲಿರುವ ನಾನೆಂಬ ಅನುಭೂತಿ, ಸಂವೇದನೆ, ಫೀಲಿಂಗ್ ಮೇಲೆ ಮನಸ್ಸಿಡುವುದರಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲ. ಆತ್ಮಧ್ಯಾನ ಅಭ್ಯಾಸ ಮಾಡುವವರಿಗೆ ದುರ್ಮರಣವಾಗಲ್ಲ. ಅವರಿಗೆ ಯಾವಾಗಲೂ ಸದ್ಮರಣ, ಪಂಡಿತ ಮರಣ.
ಶಾಂತಿ ಶಾಂತಿ ಅನುಭವ ಮಾಡಿ. ತನ್ನಾತ್ಮನ ಧ್ಯಾನದ ಬಗ್ಗೆ ಬೇಸರ ಬೇಡ, ಸೋಮಾರಿತನ ಆಲಸ್ಯ ಬೇಡ, ಹಿಂದೇಟು ಬೇಡ. ಭಕ್ತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಅಭ್ಯಾಸ ಮಾಡಿ. ಇದು ನನ್ನ ಕೆಲಸ. ನಾನು ಜಗತ್ತಿಗಾಗಿ, ಹೆಂಡರು ಮಕ್ಕಳು, ಹಣ ಸಂಪತ್ತಿ, ಬೇರೆಯವರಿಗಾಗಿ ನನ್ನ ಜೀವನವನ್ನು ಅನಂತ ಜನ್ಮಗಳನ್ನು ಕಳೆದುಕೊಂಡೆ. ಈ ಜನ್ಮದಲ್ಲಾದರೂ ಒಂದು ಅರ್ಧ ಗಂಟೆ ಬೆಳಗ್ಗೆ ಏಳುವಾಗ ಮಲಗುವಾಗ ನಾನು ನನಗೋಸ್ಕರ, ನನ್ನ ಆತ್ಮ ಕಲ್ಯಾಣ, ನನ್ನ ಮೇಲೆ ನಾನು ಪ್ರೀತಿ ಇಟ್ಟು ನನ್ನ ಆತ್ಮ ಧ್ಯಾನ ಮಾಡಬೇಕಾಗಿದೆ. 5 ಬೆರಳುಗಳನ್ನು ನಾಭಿ ಪ್ರದೇಶದಲ್ಲಿಡಿ. ನಾಭಿ ಒಳಗೆ 5 ಬೆರಳುಗಳನ್ನಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಿ. ಹೊಟ್ಟೆಯನ್ನು ಸಡಿಲು 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 ಬಿಡ್ತಾ 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 ಹೋಗಿ ಬೆರಳುಗಳನ್ನು ಸ್ವಲ್ಪ 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 ಪ್ರೆಸ್ ಮಾಡ್ತಾ ಹೋಗಿ ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಅನುಭವ ಮಾಡಿ. ಒಂದು ಕೈ ನೋಯ್ತಾ ಇದ್ದರೆ ಇನ್ನೊಂದು ಕೈಯನ್ನು 5 ಬೆರಳುಗಳನ್ನು ಕೂಡಿಸಿ ನಿಮ್ಮ ನಾಭಿ ಪ್ರದೇಶದಲ್ಲಿ ಕೈಗಳನ್ನಿಡಿ, ಅಂದರೆ ಬೆರಳುಗಳನ್ನಿಡಿ. ವಿಶೇಷವಾದ ಬಡಿತ ಮಿಡಿತ. ಯಾರಿಗೆ ಪದೇ ಪದೇ ಡಿಸೆಂಟ್ರಿ ಆಗತ್ತೆ ಅವರು ಮಲಗಿಕೊಂಡು, ಶವಾಸನದಲ್ಲಿ ಮಲಗಿಕೊಂಡು ನಾಭಿ ಪ್ರದೇಶಗಳಲ್ಲಿ 5 ಬೆರಳುಗಳನ್ನಿಟ್ಟು ಪ್ರೆಸ್ ಮಾಡ್ತಾ 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 ಹೊಟ್ಟೆಯನ್ನು ಸಡಿಲು ಬಿಡ್ತಾ ಬಿಡ್ತಾ ಹೋಗಿ ಅಲ್ಲಿ ವಿಶೇಷ ಸಂವೇದನೆ ಬಡಿತ ಮಿಡಿತ ಅನುಭವ ಮಾಡಿದರೆ ತನ್ನ ಆತ್ಮ ಪ್ರದೇಶ ನಾನೆಂಬ ಅರಿವು ಅದರ ಮೇಲೆ ಮನಸ್ಸಿಟ್ಟರೆ ಡಿಸೆಂಟ್ರಿ ಕಡಿಮೆ ಆಗತ್ತೆ 1-2 ದಿವಸಗಳ ಒಳಗೆ. ಪದೇ ಪದೇ ಮಾಡಿದರೆ ಒಂದೇ ದಿನಕ್ಕೆ ಬೇಗ ವಾಸಿಯಾಗತ್ತೆ. ಆನಂದ ಆನಂದ ಅನುಭವ ಮಾಡಿ. ಆತ್ಮನಲ್ಲಿ ಅನಂತ ಶಕ್ತಿ ಇದೆ. ಗೃಹಸ್ಥರು ಅಂತರ್ಮುಖ ಧ್ಯಾನಾಭ್ಯಾಸ ಮಾಡಿದರೆ, ಆತ್ಮ ಧ್ಯಾನ ಮಾಡಿದರೆ ಅನಿಮ, ಗರಿಮ, ಮಹಿಮ, ಲಘಿಮ ಇತ್ಯಾದಿ ಸಪ್ತರಿದ್ಧಿಗಳು ಪ್ರಕಟವಾಗ್ತವೆ. ಸಾಧು ಸಂತರು ಎಲ್ಲವನ್ನೂ ತ್ಯಾಗ ಮಾಡಿ ನಗ್ನರಾಗಿ ಅವರು ಅಂತರ್ಮುಖ ಧ್ಯಾನಾಭ್ಯಾಸ ಮಾಡಿದರೆ 64 ರಿದ್ಧಿ ಸಿದ್ಧಿಗಳು ಪ್ರಕಟ ಆಗ್ತವೆ. ಇದು ಆತ್ಮನ ಮಹಿಮೆ. ಆತ್ಮಧ್ಯಾನ ಮಾಡುವವರಿಗೆ ಸ್ವರ್ಗದ ದೇವತೆಗಳು ಕೂಡ ಬಂದು ಶರಣಾಗತರಾಗ್ತಾರೆ, ಸ್ತುತಿ ಮಾಡ್ತಾರೆ, ಭಕ್ತಿ ಮಾಡ್ತಾರೆ. ಅವರಿಗೂ ಕೂಡ ಆತ್ಮಧ್ಯಾನ ಮಾಡುವುದು ತುಂಬ ಇಷ್ಟ. ಆದರೆ ಸ್ವರ್ಗದಲ್ಲಿ ಆತ್ಮಧ್ಯಾನ ಮಾಡುವುದಕ್ಕೆ ಬಹಳ ಕಷ್ಟ. ಅಲ್ಲಿ ಭೋಗ ವಿಲಾಸದ ಅಟ್ಟಹಾಸ ಇರುತ್ತದೆ. ಭೋಗ ವಿಲಾಸದ ತಾಂಡವ ನೃತ್ಯ ಇರುವುದರಿಂದ ಅವರಿಗೆ ಅಲ್ಲಿ ಅಂತರ್ಮುಖ ಅಭ್ಯಾಸ ಮಾಡೋದು ಬಹಳ ಕಷ್ಟ. ಶಾಂತಿ, ನೆಮ್ಮದಿ, ಆನಂದ ಅನುಭವ ಮಾಡಿ. ನಿಮ್ಮ 2 ಕೈ ಕಾಲುಗಳನ್ನು ಸ್ವಲ್ಪ ಶೇಕ್ ಮಾಡಿ
ಅಲುಗಾಡಿಸ್ತಾ ಎರಡೂ ಕೈಕಾಲುಗಳ ಮೇಲೆ ಮನಸ್ಸಿಡಿ. ನೋಡಿ ನಿಮ್ಮ ಕೈಕಾಲುಗಳೆಲ್ಲಿವೆ, ಹಿಂದೆ ಮುಂದೆ ಕೆಳಗೆ ಮೇಲೆ. ಕೈಕಾಲುಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಕಣ್ಣಿಗೆ ಕಾಣುವ ರಕ್ತ ಮೂಳೆ ಮಾಂಸದ ಕೈಕಾಲುಗಳು ನಾನಲ್ಲ, ನನ್ನದಲ್ಲ, ಅದು ಜಡ ಶರೀರ. ಆದರೆ ಸಂವೇದನ ಅನುಭವ ರೂಪದ ಫೀಲಿಂಗ್ ರೂಪದ ಏನೊಂದು ಕೈಕಾಲುಗಳಿವೆ, ಅವು ಚೈತನ್ಯ ಕೈಕಾಲುಗಳು. ಅದು ಜ್ಞಾನ ಶರೀರ. ಅದು ಆತ್ಮನ ಪ್ರದೇಶಗಳ ಅನುಭವ, ಆತ್ಮನ ಸ್ವಯಂ ಅನುಭವ. ಆತ್ಮ ಇದ್ದಾನೆ ಅನ್ನಲಿಕ್ಕೆ ಒಂದು ಆತ್ಮನ ಕುರುಹು, ಗುರುತು, ಲಕ್ಷಣ, ಸ್ವರೂಪ. ಕೈ ಬೆರಳುಗಳನ್ನು ಮಾತ್ರ ಅಲುಗಾಡಿಸಿ. ಕೈ ಬೆರಳುಗಳನ್ನು ಅಲುಗಾಡಿಸಿ 20 ಕೈ ಬೆರಳಿನ ಮೇಲೆ ಮನಸ್ಸಿಡಬೇಕು. ಶಾಂತಿ, ನೆಮ್ಮದಿ, ಯಾವ ಚಿಂತೆ ವಿಚಾರಗಳಿಲ್ಲ, ಯಾವ ರಾಗ ದ್ವೇಷ ಷಡ್ವರ್ಗಗಳಿಲ್ಲ, ಯಾವ ಹಾಸ್ಯರತಿ ಅರತಿ ಕಾಮ ಶೋಕ ಭಯ ಜಿಗುಪ್ಸೆಗಳಿಲ್ಲ. ಸ್ತ್ರೀ ವೇದ ನಪುಸಕ ವೇದ ಪುರುಷ ವೇದವಿಲ್ಲ, ಯಾವ ಶರೀರದ ಅಂಗಗಳೂ ಇಲ್ಲ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಒಂದೊಂದು ಬೆರಳನ್ನು ಅಲುಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. 20 ಬೆರಳುಗಳಲ್ಲಿ ಒಂದೊಂದು ಬೆರಳನ್ನು ಅಲುಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಬೇಕು. ನನ್ನ ಜೊತೆಗೆ ಯಾವ ಸಂಬಂಧವೂ ಇಲ್ಲ, ಯಾವ ಸಂಬಂಧವೂ ನನ್ನ ಜೊತೆಗಿಲ್ಲ. ನಾನು ನಿತ್ಯ ಶುದ್ಧ ಬುದ್ಧ, ನಿತ್ಯ ನಿರಂಜನ. ನಾನು ನನ್ನ ಅನುಭವದಲ್ಲಿ ನಾನೆಂಬ ಅನುಭವ ಬಿಟ್ಟರೆ, ನಾನು ಎಂಬ ಸುಖ ಶಾಂತಿ ಅನುಭವ ಬಿಟ್ಟರೆ ಇನ್ನೇನೂ ಇಲ್ಲ. ಇದೇ 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 ಏಕೋ ಶುದ್ಧಾತ್ಮ ಜಗನ್ಮಿಥ್ಯ. ಏಕೋ ಆತ್ಮ ಜಗನ್ಮಿಥ್ಯ. ಜಗತ್ ಇದ್ದರೂ ಕೂಡ ನನ್ನ ಪಾಲಿಗೆ ಅದು ಇಲ್ಲ. ನನ್ನಲ್ಲಿ ಅನಂತ ಸುಖ, ಅನಂತ ಬಲ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ದರ್ಶನ ಇತ್ಯಾದಿ ಅನಂತ ಅನಂತ ಗುಣಶಕ್ತಿ ಸಾಮರ್ಥ್ಯಗಳಿವೆ. ನನಗೆ ಯಾರ ಸಾಮರ್ಥ್ಯವೂ ಬೇಕಾಗಿಲ್ಲ, ಯಾರ ಆಶೀರ್ವಾದವೂ ಬೇಕಾಗಿಲ್ಲ. ನಾನು ನನ್ನ ಸ್ವರೂಪದಲ್ಲಿ ಸ್ವಯಂ ಪರಿಪೂರ್ಣನಾಗಿದ್ದೇನೆ. ಆತ್ಮ ಮಹಿಮೆಯಿಂದ ಅಭ್ಯಾಸ ಮಾಡಿ. ಆತ್ಮನ ಭಕ್ತಿ. ನೀವು ನಿಮ್ಮ ಮೇಲೆ ಪ್ರೀತಿ ಇಟ್ಟರೆ ಮಾತ್ರ ಮುಕ್ತಿ. ಪರರ ಮೇಲೆ ಪ್ರೀತಿ ಇಟ್ಟರೆ ಸ್ವರ್ಗ. ತನ್ನಾತ್ಮನ ಮೇಲೆ ಪ್ರೀತಿ ಇಟ್ಟರೆ ಮೋಕ್ಷ. ಮತ್ತೆ ಜನ್ಮ ಮರಣಗಳಿಲ್ಲ, ಮತ್ತೆ ಅವತಾರಗಳು, ಕಷ್ಟಗಳು, ನೋವುಗಳಿಲ್ಲ. ಶಾಶ್ವತ ಶಾಶ್ವತ ನನ್ನ ಆತ್ಮ ಪರಮಾತ್ಮ ಆತ್ಮನ ಪರಮಾನಂದದಲ್ಲಿ ಲೀನ, ಅನಂತ ಅನಂತ ಕಾಲದವರೆಗೆ. ನೋಡಿ ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ ಎಲ್ಲಿದೆ? ಬೆನ್ನು ಗೋಡೆಗೆ, ಹಾಸಿಗೆಗೆ, ನೆಲಕ್ಕೆ, ಕುರ್ಚಿಗೆ ಎಲ್ಲಿ ಟಚ್ ಆಗಿದೆ ಗೊತ್ತಾಗತ್ತೆ. ಬೆನ್ನಿನ ಉದ್ದಗಲ ದಪ್ಪ. ಮನಸ್ಸಿನಿಂದ ಅಥವಾ ಕೈಗಳಿಂದ ಬೆನ್ನನ್ನು ಚೆನ್ನಾಗಿ ಉಜ್ಜಿ, ಚೆನ್ನಾಗಿ ಗಸಗಸ 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 ಭಾರ ಹಾಕಿ, ಒತ್ತಡ ಹಾಕಿ, ಮನಸ್ಸಿನಿಂದ ಅಥವಾ ಕೈಗಳಿಂದ ಬೆನ್ನನ್ನು ಉಜ್ಜಿ ಆನಂದ ಆನಂದ ಅನುಭವ ಮಾಡಿ.
ನನ್ನ ಸುಖ ನನ್ನಲ್ಲಿದೆ. ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವ ತನ್ನ ಸುಖವನ್ನು ಪರರಲ್ಲಿ ಹುಡುಕಾಡುತ್ತಿದ್ದಾನೆ. ಪರರಲ್ಲಿ ಬರುವ ಸುಖವು ತನ್ನಿಂದಲೇ ಬರ್ತಾ ಇದೆ. ಆದರೆ ಅಜ್ಞಾನಿ ಪರರಿಂದ ಸುಖ ಬರ್ತಾ ಇದೆ. ಹೆಂಡರು, ಹಣ, ಸುಖ, ಹಣ, ಸಂಪತ್ತಿ, ಗಂಡ, ಮಕ್ಕಳು, ಅಧಿಕಾರ, ಕೀರ್ತಿ, ಯಶಸ್ಸು, ಈ ಹೊರಗಡೆಯಿಂದ ಬಾಹ್ಯದಿಂದ ಸುಖ ಬರ್ತಾ ಇದೆ ಎಂದು ನಂಬ್ತಾ ಇದೆ ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವ. ಆ ಸುಖವ ತನ್ನಿಂದ ತನಗಾಗಿ, ತನ್ನಲ್ಲಿ, ತನ್ನೊಳಗೆ, ತನ್ನಿಂದ ತನ್ನಲ್ಲಿ ಬರ್ತಾ ಇದೆ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಭುಜಗಳ ಉದ್ದಗಲ ದಪ್ಪ ಭುಜಗಳನ್ನು ಶೇಕ್ ಮಾಡಿ. ಎರಡೂ ಹಸ್ತಗಳ ಮಧ್ಯ ಸೆಂಟರ್ ಪಾಯಿಂಟ್ ನಿಮ್ಮ ಕಣ್ಣ ಮೇಲಿಟ್ಕೊಳ್ಳಿ. ಹಸ್ತದ ಮಧ್ಯ ಸೆಂಟರ್ ಪಾಯಿಂಟ್ ನಿಮ್ಮ ಕಣ್ಣ ಮೇಲಿಟ್ಟುಕೊಂಡು ನಿಮ್ಮ ಬೆರಳುಗಳು ತಲೆಯ ಮೇಲೆ, ಹಣೆಯ ಮೇಲಿರಬೇಕು. ಅಂಗೈ ಬೆರಳು ಕೂಡಿರಬೇಕು. ಸ್ವಲ್ಪ ಅಂಗೈ ಮಧ್ಯೆ ಹಳ್ಳ ತಗ್ಗು ಆಗಿರಬೇಕು. ಹೊರಗಡೆ ಬೆಳಕು ಒಳಗಡೆ ಬರಬಾರ್ದು. ನಿಧಾನಕ್ಕೆ ಕಣ್ಣು ತೆರೆಯಿರಿ. ಕೈಕಾಲುಗಳನ್ನು ಸಡಿಲು ಬಿಟ್ಟು ನಾನು ಎಂಬ ಅನುಭವ ಮಾಡ್ತಾ ಪಾದದಿಂದ ನೆತ್ತಿವರೆಗೆ ಮನಸ್ಸಿನಿಂದ ಸ್ಕ್ಯಾನ್ ಮಾಡಿ. ಪಾದದಿಂದ ನೆತ್ತಿವರೆಗೆ ಮನಸ್ಸಿನಿಂದ ಸ್ಕ್ಯಾನ್ ಮಾಡಿ, MRI ಮಾಡಿ. ಈ ರೀತಿ ಸ್ಕ್ಯಾನ್ MRI ಮಾಡೋದ್ರಿಂದ ಏನು ನಮ್ಮಲ್ಲಿ ರೋಗ ಇದೆ, ಏನು ನಮ್ಮಲ್ಲಿ ಅಡೆತಡೆ ತೊಂದರೆಗಳಿವೆ ಎಲ್ಲವೂ ಗೊತ್ತಾಗತ್ತೆ. ಆತ್ಮ ಪ್ರದೇಶಗಳು ಶುದ್ಧವಾಗ್ತವೆ. ಅಲ್ಲಿರುವ ಕರ್ಮಗಳು ನಷ್ಟವಾಗಿ ಹೋಗೋಕ್ಕೆ ಪ್ರಾರಂಭ ಆಗ್ತವೆ. ಸ್ವಲ್ಪ 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 ಕರ್ಮಗಳು ನಷ್ಟ ಆಗ್ತಾ ಹೋಗ್ತವೆ. ಸಂಪೂರ್ಣ ಕರ್ಮಗಳು ನಷ್ಟವಾದಾಗ ಆತ್ಮ ಸಂಪೂರ್ಣವಾಗಿ ಹಗುರನಾಗಿ, ಪವಿತ್ರನಾಗಿ, ನಿಷ್ಕರ್ಮನಾಗಿ, ಕಷಾಯರಹಿತ ನಿರ್ವಿಕಾರನಾಗಿ ಲೋಕದ ತುತ್ತ ತುದಿಯ ಮೇಲೆ ಮೋಕ್ಷ ಸ್ಥಾನದಲ್ಲಿ ಹೋಗಿ ವಿರಾಜಮಾನನಾಗ್ತಾನೆ. ಪರಮಸುಖಿ, ಶಾಶ್ವತ ಸುಖಿಯಾಗ್ತಾನೆ. ಕಣ್ಣುಗಳನ್ನು ಮತ್ತೆ ಮುಚ್ಚಿ ಒಂದು ಕೈಯನ್ನು, ಅಂಗೈಯನ್ನು ಮೊದಲು ಎತ್ತಿ ನಿಮಗೆಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಮಂಡಿಗಾಲು, ಪಾದ, ಪಿಂಡಿ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಆಮೇಲೆ ಇನ್ನೊಂದು ಕೈಯನ್ನೆತ್ತಿ ನಿಮಗೆಲ್ಲಿ ಬೇಕು ಅಲ್ಲಿ ಮಂಡಿಗಾಲು, ಪಾದದ ಮೇಲಿಡಿ. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು, ಈ ನಾನು ಎಂಬ ಅನುಭವವನ್ನು ಶರೀರ ಅಲ್ಲ ಇದು ಆತ್ಮ ಎಂದು ಹೇಳಿದವರೇ ಮೂರು ಲೋಕದ ನಾಥರು, ನಿಷ್ಕರ್ಮ, ನಿರಾಕಾರ, ಪರಮ ಪವಿತ್ರ, ಸರ್ವಜ್ಞ ಪರಮಾತ್ಮ, ನಿರ್ವಿಕಾರಿಗಳಾದ ಅರಹಂತ ಪರಮೇಷ್ಠಿ ತೀರ್ಥಂಕರು ಹೇಳಿದ್ದಾರೆ. ಅವರಿಗೆ ಹೇಳಲಿಕ್ಕೆ ಮಾತ್ರ ಅಘಾತಿ ಕರ್ಮಗಳಿವೆ, ಆದರೆ ಅವು ಕ್ಷಣದಲ್ಲಿ ನಷ್ಟವಾಗಿ ಹೋಗ್ತವೆ. ಆಮೇಲೆ ಅವರು ಕೂಡ ಶರೀರರಹಿತ ನಿರ್ವಿಕಾರ, ನಿರಾಕಾರ ಪರಮಾತ್ಮರಾಗ್ತಾರೆ. ಮೊದಲೇ ನಿರ್ವಿಕಾರರಾಗಿದ್ದಾರೆ, ಈಗ ಅವರು ನಿರಾಕಾರರಾಗ್ತಾರೆ ಶರೀರವನ್ನು ತ್ಯಜಿಸಿ. ಅವರು ಹೇಳಿದ್ದಾರೆ, ಅವರು ಅಂತರ್ಮುಖ ಅಭ್ಯಾಸವನ್ನು ಹೇಳಿದ್ದಾರೆ, ಆತ್ಮನ ಪರಿಚಯ ಮಾಡಿಕೊಟ್ಟಿದ್ದಾರೆ, ವಸ್ತುವಿನ ಲೋಕದ ಪ್ರಕೃತಿಯ ಯಥಾರ್ಥ ಸ್ವರೂಪವನ್ನು ಹೇಳಿದ್ದಾರೆ.
ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ಅಂತರ್ಮುಖ ಮಾರ್ಗವನ್ನು ಆತ್ಮಜ್ಞಾನಿಗಳಾದ ಮುನಿಗಳು ಗೃಹಸ್ಥ ಗುರುಗಳು ಹೇಳಿದ್ದಾರೆ. ಅವರಿಗೂ ಕೂಡ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ಪಾದದಿಂದ ನೆತ್ತಿವರೆಗೆ ನಮ್ಮ ನಿಜ ಪರಮಾತ್ಮ, ನಮ್ಮ ನಿಜ ಶುದ್ಧಾತ್ಮ ಆತ್ಮದೇವನಿಗೂ ಕೂಡ ಪಾದದಿಂದ ನೆತ್ತಿವರೆಗೆ ತನಗೆ ತಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ ಓಂ ಶಾಂತಿ ಶಾಂತಿ ಶಾಂತಿ.